ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಬಡ್ಜೆಟ್ ವೀಕಲ್ಲಿ ಮೊದಲನೇ ದಿನ ಇವತ್ತು ನಾನು ಮಾಡ್ತಾಯಿದ್ದೀನಿ ಕ್ಯಾರೆಟ್ ಹಲ್ವಾ, ಟೊಮೆಟೊ ಚಿತ್ರಾನ್ನ, ಶೇಂಗಾ ಚಟ್ನಿ ಮತ್ತು ಮುದ್ದೆ. ತರಕಾರಿ ನೋಡಿದ್ರಲ್ಲ, ಅದರಿಂದನೇ ಎಲ್ಲ ತಯಾರು ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಕ್ಲೀನ್ ಮಾಡಿ ತುರ್ಕೊಂಡು ತುರಿ ಮಾಡಿ ಇಟ್ಕೊಳ್ಳೋಣ. ಇದು ನೋಡಿ ಕ್ಯಾರೆಟ್ ಹಲ್ವಾ. ಇವತ್ತಿನ ರೆಸಿಪಿಗಳೆಲ್ಲ ತೋರಿಸ್ತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ತಯಾರಿ ಮಾಡ್ಕೊಂಡು ಒಗ್ಗರಣೆ ಮಾಡೋಕ್ಕೆ ಬಾಣಲಿ ಇಡೋಣ. ಬಾಣಲಿಗೆ ಸಾಸಿವೆ, ಬಡವರ ಬಾದಾಮಿ, ಕಡಲೆಕಾಯಿ, ಶೇಂಗಾ ಫ್ರೈ ಆಗ್ತಿದ್ದಂಗೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಚ್ಚಿಟ್ಕೊಂಡಿರೋ ತರಕಾರಿಲಿ ಕರಿಬೇವು, ಹಸಿಮೆಣಸಿನ್ಕಾಯಿ ಮೊದಲೇ ಹಾಕೋಣ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಬೇಗ ಬೇಯಬೇಕು ಅಂತ ಸ್ವಲ್ಪ ಉಪ್ಪು ಹಾಕೋಣ. ನಾಳೆ ಏನು ಅಡುಗೆ ಮಾಡೋಣ ಅನ್ನೋ ಯೋಚನೆ ಇಲ್ದಂಗೆ ನಾನೊಂದು ವಾರ ಏನೇನು ಮಾಡ್ಬೋದು ಒಟ್ಟಿಗೆ ಅಂತ ತಿಳಿಸ್ತಾ ಹೋಗ್ತೀನಿ. ನಾನೇನು ಒಂದು ವಾರದ ತರಕಾರಿ ತಂದಿದ್ದೀನಿ, ಅದರಲ್ಲೇ ಒಂದು ವಾರ ಬ್ರೇಕ್ಫಾಸ್ಟು ಮೀಲು ಮಾಡೋಣ. ಇದರಲ್ಲೇ ವೆರೈಟಿ ಫುಡ್ ಮಾಡ್ಬೋದು. ಈಗ 1 ಕಪ್ ಅಕ್ಕಿ ತೊಳೆದು ಅನ್ನ ಮಾಡೋಣ. 3 ವಿಶಿಲಾಗಲಿ. 3 ವಿಶಿಲಾಗಿ ಆರಿದೆ. ಚಿತ್ರಾನ್ನ ಕಲಸೋಣ. ನಾನು ಎಲ್ಲ ಅಡುಗೆಗಳನ್ನು ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಡಬ್ಬಲ್ ಮಾಡಿ ಅಷ್ಟೇ. ಇದು ಜಾಸ್ತಿ ಆಯಿತು ಖರ್ಚು ಅಂತ ಅನಿಸಿದರೆ ಕಾಮೆಂಟಲ್ಲಿ ಬಡ್ಜೆಟ್ ಅಂತ ಬರೀರಿ. ನೆಕ್ಸ್ಟ್ ವೀಕಲ್ಲಿ ಇನ್ನೂ ಕಮ್ಮಿ ಬಡ್ಜೆಟಲ್ಲಿ ಮಾಡ್ತೀನಿ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಅರ್ಧ ಸ್ಪೂನ್ ತುಪ್ಪ, 2 ಗೋಡಂಬಿ, 5 ದ್ರಾಕ್ಷಿ ತಗೊಂಡಿದ್ದೀನಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಆದಮೇಲೆ ಬಟ್ಲಿಗೆ ಎತ್ತಿಡ್ಕೊತಾ ಇದ್ದೀನಿ. ಅದೇ ಪಾತ್ರೆಗೆ ಕ್ಯಾರೆಟ್ ತುರಿ ಹಾಕೋಣ. ಕ್ಯಾರೆಟ್ ಬೇಗ ಬೇಯುತ್ತೆ. ಸ್ವಲ್ಪ ಕೈಯಾಡಿ ಸ್ವಲ್ಪ ನೀರು ಹಾಕಿ 1 ಪ್ಲೇಟ್ ಮುಚ್ಚಿಡೋಣ. 1 ಸ್ಪೂನು ಬಿಳಿ ರವೆ ಹಾಕೋಣ. ಹಾಗೆ 2 ಸ್ಪೂನ್ ಬೆಲ್ಲ, 1 ಏಲಕ್ಕಿ, 1 ಲವಂಗ ಕುಟ್ಟಿ ಪುಡಿ ಮಾಡಿ ಹಾಕೋಣ. ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಮಕ್ಕಳಿಗೆ ಕಣ್ಣಿಗೆ ಒಳ್ಳೆಯದು. 1 ಸ್ಪೂನ್ ಸಕ್ಕರೆ ಹಾಕೋಣ ರುಚಿಗೋಸ್ಕರ. ಈಗ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಸಿದರೆ ಕ್ಯಾರೆಟ್ ಹಲ್ವಾ ರೆಡಿ. ತುಂಬ ಚೆನ್ನಾಗಾಗಿದೆ. ಮನೆಯೆಲ್ಲ ಪರಿಮಳ ಬರ್ತಾಯಿದೆ. ರುಚಿ ನೋಡಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಾಗಿದೆ. ನೀವು ಮಾಡಿ, ಚೆನ್ನಾಗಾಗುತ್ತೆ. 2 ಕ್ಯಾರೆಟಿಂದ ಎಷ್ಟೊಂದು ಹಲ್ವಾ ಆಗಿದೆ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಮೀಲಿಗೆ ರೆಡಿ ಮಾಡೋಣ. ಶೇಂಗಾ ಬೀಜ ಹುರ್ಕೊಳ್ಳೋಣ. ಬ್ರೌನ್ ಆಗೋ ತನಕ ಹುರಿರಿ. ಹುರಿದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದೇ ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಗ್ಗರಣೆ ಆರಲಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನಾವು ಹುರುಗಡ್ಲೆ, ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ಹುಣಸೆ ರಸ ಹಾಕಿದರೆ ಚಟ್ನಿ ಅಥವಾ ಗೊಜ್ಜು ರೆಡಿ. ಈಗ ಮುದ್ದೆ ಮಾಡೋಣ. 1 ದೊಡ್ಡ ಲೋಟ ನೀರು ತಗೊಂಡ್ರೆ 2 ಮುದ್ದೆ ಆಗುತ್ತೆ. ಈಗ 1 ಸ್ಪೂನ್ ಹಿಟ್ಟು ಹಾಕಿ ತಿಕ್ಕಾಗೋವರೆಗೂ ಕೈ ಆಡೋಣ. ತಿಕ್ಕಾಗಿ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ 4 ಸ್ಪೂನ್ ಹಿಟ್ಟು ಹಾಕೋಣ. 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸೋಣ. ಕ್ವಿಕ್ಕಾಗಿ ತಿರುಗಿಸ್ಬೇಕು. ಆವಾಗ ಮುದ್ದೆ ರೆಡಿ ಆಗುತ್ತೆ. ನೋಡಿ, ಚಿಕ್ಕ ಮುದ್ದೆ ಆದರೆ ಬಟ್ಲಲ್ಲಿ ಹಾಕಿ ತಟ್ಟೆಗೆ ಹಾಕಿದರೆ ಆಯಿತು. ಆದರೆ ದುಂಡು ಕಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಬಟ್ಲು ಹಾಕ್ತೀನಲ್ಲ, ಇಷ್ಟು ಹಾಕಿದರೂ ಸಾಕು. ಕಲಿಯರು ದುಂಡುಗೆ ಮಾಡಬೇಕು ಅಂತ ಏನಿಲ್ಲ. ನಾನು ತೋರ್ಸೋಕ್ಕೋಸ್ಕರ ದುಂಡುಗೆ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯ ಬಟ್ಲಲ್ಲೇ ತಟ್ಟೆಗೆ ಹಾಕ್ಬಿಡ್ತೀನಿ. ಈಗ ಜೊತೆಗೊಂದು ಹಪ್ಪಳ ಸುಡೋಣ. ಯಾಕೆಂದರೆ ಬರೀ ಮುದ್ದೆ ಗೊಜ್ಜು ಆಗಿರೋದ್ರಿಂದ ಒಂದು ಹಪ್ಪಳನೂ ಸೈಡಿಗೆ ಇಡ್ತಾಯಿದ್ದೀನಿ. ನೋಡಿ, ಊಟ ರೆಡಿ ಆಯಿತು. ನಾನು ಮಾಡಿದ್ದ ಅಡುಗೆ ಇಷ್ಟ ಆಯಿತಾ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬಡ್ಜೆಟ್ ಅಂತ ಕಾಮೆಂಟ್ ಮಾಡಿ. ನಾಳೆ ಸಿಗೋಣ.